ಹೊರಟಾಗುವಾಗ ಹೊಡೆಸ್ಕೊಂಡು ಬಂದಿರೋ ನಿನ್ ಸಲುವಾಗಿ. ಏನು ನೀನು ಹೊಡ್ಸ್ಕೊಂಡು ಬಂದ್ಯ? ಅದು ನನ್ನ ಸಲುವಾಗಿ? ನಿನ್ನ ಸಲುವಾಗಿ ಹೊಡೆಸ್ಕೊಂಡು ಬಂದಿನಿ. ನೀನ್ ಹೇಳಿದ ವಿಷಯ ಲಕ್ಷಾನ್ ಮಂದಿ ಅಯ್ಯೋ ನೀ ಹೇಳಿದ ವಿಷಯಕ್ಕ ಲಕ್ಷ್ಮ ಒಪ್ಲಿಲ್ಲ ಅಂದ್ರೆ ಆ ನನ್ ಮಗ ಲಕ್ಷ್ಮ್ಯ ನನ್ ಮಾತಿಗೆ ಒಪ್ಲಿಲ್ಲ ಅನ್ನು. ಹೋಗ್ಲಿ, ಅವ್ರವ ನರ್ಸವ ಏನದ್ಲು? ನರ್ಸಂದೇನ್ ಬಿಡ್ರಿ, ಹೆಣ್ಮಕ್ಳು ಅನ್ಸಿದ್ದೆ ಅಂದಿದ್ಲು. ಆದ್ರ ಲಕ್ಷ್ಮೀ ಹಗರ್ಬಕ್ಕಿ ಮನುಷ್ಯ ಊರುಗೌಡನ ಎದುರು ಹಾಕೊಂಡ್ರ ಪೊಲೀಸ್ ಪಾರ್ಟಿ ಕರ್ತಂದು ಅರೆಸ್ಟ್ ಮಾಡಿಸ್ತಾರಂತ ಹೆದರ್ಸ್ಬೇಕಾಗಿತ್ತು. ಹೆದರಿಸಿದ್ದೆ. ಅದಕ್ಕೆ ಊರುಗೌಡನ ಎದುರು ಹಾಕೊಂಡ್ರ ಕರ್ಮೀರು ಕಾಳಪಾನಿ ಶಿಕ್ಷೆ ಆಗುತ್ತೆ ಅಂತ ಹೆದರಿಸಿದ್ದೆ. ಅದಕ್ಕೆ ನಂದ ಬಾಲಿಕಾರನ್ ಮಗ ಕರ್ಮೀರ ಕಾಳಪಾನಿ ಶಿಕ್ಷೆ ಅಷ್ಟೇ ಅಲ್ಲ, ಗಲ್ಲಿಗೇರ್ಸರು ಸರಿ ನಾನು ತಂಗಿನಾದ ಒಪ್ಸುವುದಿಲ್ಲಂದು ಗೌಡ, ಒಪ್ಸುವುದಿಲ್ಲಂದ. ಏನು ಹಿಂಗ ಅಂದ? ಇನ್ನು ಅಂದಲೇ ಏನಂದ? ನನ್ನ ತಂಗಿ ಶೀಲದ ವಿಷಯದ ಬಗ್ಗೆ ಮಾತು ಎತ್ತಿದ್ರ ಅಯ್ಯೋ ಏನು ಮುಗಿದು ಬಿಡ್ತು ನಂದು ಗೌಡ. ಏನು ಈ ಗೌಡಿಗ ಅನ್ನ ನಿನಗ ಮತ್ತೆ ಯಾರಿಗೆ ಹೇಳಾಕತ್ತೇನೆ? ಅಲ್ಲೂ ಮುಗಿದು ಬಿಡ್ತೇನೆ ಅಂದಾನು. ಇಷ್ಟು ಸಕ್ ಬಂತ ಬಾಲಿಕರ್ ನನ್ನ ಮಗನಿಗೆ? ವೀರಯ್ಯ, ಇದಕ್ಕೇನಾದ್ರೂ ಮಾಡಲೇಬೇಕು. ಬ್ಯಾಡ ಗೌಡ, ಬ್ಯಾಡ. ಈ ವಿಷಯ ಇಷ್ಟಕ್ಕ ಮರೆತು ಬಿಡ. ಯಾಕಂದ್ರ ಅವನ ಬೆಂಬಲಕ್ಕ ಪುಂಡ ಪೈಲ್ವಾನರ ದಂಡ ಸಾಕಷ್ಟು ಐತಿ. ಅಷ್ಟ ಅಲ್ವ, ಹುಲಿ ಹಾಲು ತಂದು ಕೊಡುವಂತ 3 ಮಂದಿ ಸ್ವಾದ್ರಳಿ ಅಂದಿರದಾರ. ಬ್ಯಾಡ ಗೌಡ. ಯಾರು? ಗೋಪಾಳಿ, ಸಾವ್ಯ ಅಂದಾಗ ನಿನಗೆ ಹೆದರ್ತಾನೇನೋ? ಸಸಿ ಇದ್ದಾಗ ಬಾಗದು, ಮರವಾದ ಮೇಲೆ ಬಾಗಿತ್ತ. ಬಾಗ್ಲಿದ್ರೆ ಬಿಡ್ತೀನೇನು? ಬೆನ್ನು ಮೂಳೆ ಮುರಿತೀನಿ. ಈ ಪೊಲೀಸ್ ಗೌಂಡ್ ವಜನ್ಕಿ ಎಂಥದ್ದು ಅಂತ ತೋರಿಸ್ತೀನಿ. ಹಾಡಾಗಲೇ ಅವನ ತಂಗಿನ ಹೊತ್ತು ತಂದು ನನ್ನ ಹಾಸಿಗೆ ಹಾಕಿಸ್ತೇನೆ. ವೀರಯ್ಯ, ಒಂದು ಸಾರಿ ಕಣ್ಣಿಟ್ಟೀನಿ ಅಂದ್ಮೇಲೆ ಮುಗೀತು. ಆ ಹೆಣ್ಣಿಂದ ಕರಿ ತಗೊಂಡ ತೀರ್ತೀನಿ. ಕೆಳವರ್ಗದ ಮನೆತನದಲ್ಲಿ ಹುಟ್ಟಿದ ಅಂತ ಚಂದುಳ್ಳಿ ಹೆಣ್ಣು ನಮ್ಮಂತ ವತನ್ಕೆರೆ ಸೊತ್ತು ಅನ್ನೋದ ನನ್ನ ಮಗನಿಗೇನು ಗೊತ್ತು? ಯಾರೋ ಗೌಡ ಬೇಡ. ಈ ಹೊಲಸು ಪದ್ಧತಿಯನ್ನು ಹೊಡೆದು ಹಾಕಾಕ ಹುಡುಗ ಮುಂದಾಗಿ ನಿಂತಾನ. ಯಾವ್ದು ಹೊಲಸು ಪದ್ಧತಿ? ಅದಲ್ಪ ನಾನು ನೀನು ಈಗೇನ್ ಮಾಡ್ಲಾಕತ್ತೇನಿಲ್ಲ ಈ ಹೊಲಸು ಪದ್ಧತಿ. ಹೇ ಗೌಡ, ನೀ ಏನ್ ಕಳಿಸಿದ್ದೆಲ್ಲಪ್ಪ ಕುಂಟಿಲ್ತಾರ ಮಾಡಾಕ, ಅದ ಹೊಲಸು ಪದ್ಧತಿ ಬ್ಯಾಡ ಗೌಡ. ಯಾಕಂದ್ರ ಮೊದಲು ಅವ್ರು ಎದಿಗಟ್ಟಿದ್ದ ಹುಡುಗರು ಸಂಘ ಕಟ್ಕೊಂಡ ಮಹಾತ್ಮ ಗಾಂಧೀಜಿ, ಸಾವರ್ಕರ್ ಅಂತವ್ರು ಎಲ್ಲಿ ಬೇಕಲ್ಲಿ ಚಲೋ ಹೋರಾಟ ಗೋಲಿಬಾರ ನಡೆಸ್ಯಾರ. ಅಂತಾದ್ರಾಗ ನಿನಗೆ ಹೆದರ್ತಾನೇನೋ? ಏ ಗೌಡ, ಈಗ ಕೆಳವರ್ಗದ ಜನ ಮ್ಯಾಲ ಬರಕ್ ಪ್ರಯತ್ನ ಪಟ್ಟತಿ. ಕೈಲಿ ಹಾಕಿ ಕುಡಿಬ್ಯಾಡ. ಕೆಳವರ್ಗದ ಜನ ಮ್ಯಾಲ ಬರಾಕ್ ಪ್ರಯತ್ನ ಮಾಡ್ರ ಕಾಲ ಕೆಳಗೆ ಹಾಕಿ ತೊಳೆದು ಬಿಡ್ತೀನಿ. ಎಲ್ಲೋ ವೀರಯ್ಯ, ಒಂದು ಹೊಡೆತಕ್ಕೆ ಅದೆಷ್ಟು ಯಾವ್ದಾರು ಹಾವು ಹಾರಿ ಓಡಿ ಬಂದೇನೆ. ಒಂದ ಹೊಡ್ತ ಮತ್ತೆ ಅವ್ವ ಮಗಳ ನನ್ನ ಹೊಡೆತ ನಿನಗೆ ಗೊತ್ತಿತ್ತು ಅಂದ್ರ ಶೆಟ್ಟಿನಾಗಿ ನೆಮ್ಮಿ ಗೋಳಿ ತಿಂದು ಹೆಂಗ್ ಟರ ಉತ್ಕೋತತ್ಲೆ ಅಂದ್ಕೊಂಡು ಸಾಯ್ತಿದ್ದೆ ಮಗನ. ಏನೋ 108 ಮನಿ ಬಿನ್ನಾಯಿ ತಿಂದಿನಿ ಅಂತ ಕಾಳಿ ಬಂದೀನಿ. ಒಂದ ಹೊಡ್ತಲ್ಲ ಎತ್ತೆ ಅಯ್ಯೋ ಕುಕ್ಕರ್ಸ್ಯಾನು. ನಿನ್ನ ಹೆಸರು ಹೇಳಿದೆ ಆದ್ರೆ ಆ ಮಗಂದೇನ ಹಚ್ಚಿ ಅಂತ ಉದಿಲ್ ಚಟಿಸ್ ಮಾತಾಡ್ತೀನಿ.
ನನಗ ಮಾತಾಡ್ತಾನ ಈ ಊರ್ಗೌಡಿಗೆ ಮಾತಾಡ್ತಾನೇನ ಮಾತಾಡ್ತೀರೋ ಗೌಡ ನಿನಗೆ ಮಾತಾಡ್ತೀನಿ ಸಿಂಧೂರಾಗಿ ಇಲ್ಲಿ ತನಕ ನೀನು ಆದಿತ್ಯ ಆಟ ಅನ್ಕೊಂಡು ಬಂದು ಅದೆಷ್ಟು ಬಡವರ ಬಾಳಿಗೆ ಬೆಂಕಿ ಹಚ್ಚಿ ಊಟ ಉಣಿಸಿದಿ ಗೊತ್ತಾ ಈಗ ನನ್ನ ಮನೆತನ ಹಂಚಿನ ಊಟ ಉಣಿಸಕ್ ಬಂದಿಯಲ್ಲ ನಿನ್ನ ದುಷ್ಟ ದರ್ಪಕ್ಕೆ ಮಣಿದು ಊರು ಮಂದಿ ನಾಚಿಕೆ ಕೊಡುವಾಗ ನಾನು ಕುಡಿಯವನಲ್ಲ ಪ್ರಸಂಗ ಬಿಟ್ಟು ಆನಂದ ನಿನಗ ಕುಡಿಸಿ ರಕ್ತ ಕುಡಿತೀನಿ 2 ಗಂಟ್ಲ ಕಡಿತೀನಿ ನನಗೆ ಮಾತಾಡ್ಲಂಗ ಊರು ಗೌಡಿಗೆ ಎದುರು ಮಾತಾಡಿದ್ರು ಅಯ್ಯೋ ಹೇಳು ವೀರಯ್ಯ ಇವಾಗ ಹೇಳು ಈ ಊರಾಗ ಎಲ್ಲಾರು ಹೆಂಗ್ ನನ್ನ ಕಂಡು ಕೂಡಲೇ ತಲಿ ತಗ್ಗಿಸಿ ನಡೀತಾರೋ ಹಾಗಾಗಿ ನನ್ ಮಗ ನಡ್ಕೊಂಡು 4 ದಿನ ಬದುಕ್ತಾನ ಎಲ್ಲ ನನ್ನ ಕೈಯಾಗ ಪ್ರಾಣ ಕಳ್ಕೊಂತಾನೆ ನನ್ ಮಗ ಕಂಡವರಿಗೆಲ್ಲ ತಲೆ ತೆಗ್ಸಾಕ ಕಂಡತನ ಕಳ್ಕೊಂಡು ಸೆಂಡಲ್ಲಿ ತಲೆ ಈ ಲಕ್ಷ್ಮಣ ಕಿರಾತಕನು ಅಲ್ಲಿ ಜನಿಸಿದ ಗಂಡು ಗಲಿ ಸಿಂಧೂರ ಹುಲಿ ಇಂಥ ಧೀರ ಯುವಕನ ತಂಗಿ ಸೀನ ಕೆಡಕಲು ಮುಂದಾನಲ್ಲಿ ಹಂಗೆ ನೀನು ನನ್ನ ಕುಲ ದೈವಕ್ಕೆ ಬಲಿ ಲೇ ಗೌಡ ಒಡ ಹುಟ್ಟಿದ ನನ್ನ ತಂಗಿನ ವ್ಯಭಿಚಾರಕ್ಕೆ ಕಳಿಸುವಂತೆ ಈ ಅಯ್ಯನ ಮುಂದೆ ಹೇಳಿ ಕಳಿಸಿದ್ದಲ್ಲ ಪಾದದ ಬಂದು ನಿನ್ನ ತಲೆ ತೆಗಿಬೇಕು ಅಂತ ಮಾಡಿದ್ದ ಆದರೆ ನಿನಗೆ ತಿಳಿಸಲಾರ್ದೆ ತಿಳಿಸಿ ಹೇಳಲಾರ್ದೆ ಹಾಗೆ ಮಾಡಿದರೆ ತಪ್ಪಾದೀತೇನೋ ಅಂತ ತಡೆದೀನಿ ಗೌಡ ನಡತಿ ತಪ್ಪಕ್ಕೆ ಹೋಗ್ಬೇಡ್ರಿ ತಿದ್ದಿಕೊಳ್ಳಾಕ ನಿಮಗೆ ಇನ್ನೂ ಅವಕಾಶ ಕೊಟ್ಟೀನಿ ಅವಕಾಶ ನೀನು ನನಗೆ ಏ ಲಕ್ಷ್ಮ್ಯಾ ಹಾಡ್ ಹಗಲಿ ಮಗನ ನಿನ್ನನ್ನು ಪಂಚಾಯತಿ ಕಂಬಕ್ಕೆ ಬಿಗಿಸ್ತೀನಿ ನಿನ್ನ ಕಣ್ಣೆದುರಿಗೆನೆ ನಿನ್ನ ತಂಗಿನ ತಂದು ನನ್ನ ಹಾಸಿಗೆಗೆ ಹಾಕಿಸ್ತೀನಿ ಈ ಗೌಡನ ವಜನ್ ಕಿ ಅಂಥದ್ದು ಅಂತ ತೋರಿಸ್ತೀನಿ ಲಕ್ಷ್ಮಿ ನಿನ್ನ ಒತ್ತೊಂದಾರಿಕೆ ಅಮಲನ್ನ ನನ್ನ ಮುಂದೆ ತೋರ್ಸಾಕ ಬರಬೇಡ ಗೌಡ ಅಂದಾಕ ಅಳಬುರುಕ ಜಾತಿಯಲ್ಲಿ ಹುಟ್ಟಿಲ್ಲ ನಾನು ಪ್ರಸಂಗ ಬಿದ್ರ ಆ ನಿನ್ನ ಒತ್ತೊಂದಾರಿಕೆ ಅಮಲನ್ನ ಹರ್ಕೊಂಡು ಕೊಡಿಯುವ ಈ ಹುಟ್ಟಿದ್ದು ಬ್ಯಾಡ ಕುಂದಾಗ ಲೇ ಗೌಡ ಚಡಿ ತುಳಿದು ಹಾವು ಸಿಟ್ಟಿಗೆ ಬಿಸಿ ಮುಂದೆ ನೋಡಿಕೋ ನಿನ್ನ ಸಾವು ಎಂದು ಬಂದಿತ್ತು ಅನ್ನೋದನ್ನ ನೀನು ನನ್ನ ಸಾವು ಬಿಡಿಸ್ಕೊಬಿಡಿ ಅಂತ
ನಮ್ಮ ಚರ್ಚಿಗೆ ಬಂದು ಹಲ್ಲೆ ಮಾಡಿ ನಮ್ಮ ಪಾದ್ರಿ ಜೀವರತ್ನಯ್ಯನವರಿಗೆ ಅವಾಚ್ಯ ಶಬ್ದಗಳನ್ನಾಡಿ ನಮ್ಮ ಚರ್ಚನ್ನ ಅಪಚಾರಗೊಳಿಸಿದ ದ್ರೋಹಿ. Arrest him. ಗೌಡ್ರ ಲಕ್ಷ್ಮಿ ಅಂದ್ರ ಇವನೇ ಏನ್ರಿ? ಹೌದ್ರಿ, ಲಕ್ಷ್ಮಿ ಅಂದ್ರು ಇವನ. ನಮ್ಮ ಕಾಲ ಕೆಳಗಿನ ಕಸ ಬಳಿಯೋ ವಾಲಿಕಾರ ಅಂದ್ರು ಇವನ. ಸ್ವಸಂತೋಷದಿಂದ ನಮ್ಮ ಧರ್ಮವನ್ನ ಸ್ವೀಕಾರ ಮಾಡಿ ತನ್ನ ಬದುಕನ್ನ ಉಜ್ವಲಗೊಳಿಸಿಕೊಳ್ಳಲು ಹೊರಟ ಆ ನಿಡೋಣಿ ದುಂಡ್ಯಾನ ಜೀವನವನ್ನ ಬದುಕನ್ನ ಹಾಳು ಮಾಡಿದ ಗೂಂಡಾ ನಂಬರ್ 1 ಇವನು. ಇನ್ಸ್ಪೆಕ್ಟರ್, ಅರೆಸ್ಟ್ ಹಿಮ್ ಫಸ್ಟ್. ನೋಡಲೇ ಲಕ್ಷ್ಮಿಯ, ನೋಡು, ಹುಡುಕೋ ಬಳ್ಳಿ ತಾನಾಗಿ ಕಾಲಿಗೆ ತೊಡಕು ಅನ್ನೋ ಹಾಗೆ ನಿನ್ನ ಕೈಗಳಿಗೆ ಬೇಡಿ ತೊಡಿಸಿ ಎಳ್ಕೊಂಡು ಹೋಗೋ ಪೊಲೀಸ್ ಪಾರ್ಟಿ ನಿನ್ನ ಕಣ್ಣೆದುರಿಗೆ ಬಂದು ನಿಂತೈತೆ. ನೋಡ್ಲೇ ಮಗನ, ಮಗನ ಈಗ ಮೇರಿ ಅಮ್ಮ, ನಾನು ನಿಮ್ಮ ಚರ್ಚಿಗೆ ಬಂದು ಗುಂಡಾಗಿರಿ ಮಾಡಿದ್ನ. ಮತ್ತೆ ನೀನು ಮಾಡಿದ್ದು ಗುಂಡಾಗಿರಿ ಅಲ್ಲವೇನೋ? ಅಲ್ಲ, ಖಂಡಿತ ಅದು ಗುಂಡಾಗಿರಿ ಅಲ್ಲ. ನೀವು ತೋರಿಸುವ ಆಮಿಷಕ್ಕೆ ಬಲಿಯಾಗಿ ಮತಾಂತರ ಹೊಂದಿ ತನ್ನವರಿಂದ ದೂರವಾಗ ಬಯಸಿದ ನನ್ನ ಗೆಳೆಯನನ್ನು ಉಳಿಸಿಕೊಂಡೆ. ಅವನ ತಾಯಿಗೆ ಕೊಟ್ಟ ಮಾತು ಪಾಲಿಸಿ ಕ್ರೈಸ್ತ ಧರ್ಮದ ಬಗ್ಗೆ ನಿಂದಿಸಿ ನುಡಿದವನಲ್ಲ. ಅವರವರ ಧರ್ಮ ಅವರಿಗೆ ದೊಡ್ಡದು ಎಂದು ವಾದಿಸಿದ್ದೇನೆ ಹೊರತು ಪಾದ್ರಿ ಜೀವರತ್ನಯ್ಯನವರಿಗೆ ಅವಾಚ್ಯ ಶಬ್ದ ಆಡಿದವರಲ್ಲ. ಹೀಗಿದ್ದು ನಿಮಗೆ ಸಹಕಾರ ಕೊಡುವ ಸರ್ಕಾರದ ಕಿವಿ ಊದಿ ಈಗ ನನ್ನ ಕೈಗೆ ಬೇಡಿ ಹಾಕ್ಸಕ್ ಬಂದಿರಲ್ಲ, ಇದು ಗುಂಡಾಗಿರಿ. ಯಾರಿಗೆಂದರೆ ಏನು ಮಾಡುವುದು? ಒಟ್ಟಿಗೆ ಮೇರಿಯಮ್ಮ ನಮ್ಮ ದೇಶದ ದುರ್ದೈವ. ಮೇರಿಯಮ್ಮ, ನೀವು ಮಾಡುವ ಕೃತ್ಯ ನೋಡಿದರೆ ಮಹಾತ್ಮರ ಮಾತು ನೆನಪಿಗೆ ಬರುತ್ತೆ. ಜಾಲಿಯ ಮರದಂತೆ ದೊರೆಯೋಳು ದುರ್ಜನರು, ಮೂಲಾಗ್ರ ಪರ್ಯಂತ ಮುಳ್ಳು ಕುಡಿಪ್ಪಂತೆ. ಬಿಸಿಲಲ್ಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣಿಲ್ಲ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ. ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತೀಹ, ಜಾಲಿಯ ಮರದಂತೆ ದರೆಯೋಳು ದುರ್ಜನರು. ನಮ್ಮ ಮಹಾತ್ಮರು ಹೇಳಿದ ಮಾತು ಅಕ್ಷರಕ್ಕೂ ಸತ್ಯ. ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಕೆಳಗಿನ ಜಾತಿ, ಕೆಳಗೆ ಬಿದ್ದವರು. ಇವರು ಮೇಲೆ ನಿಂತವರು, ನಿತ್ಯ ನಮ್ಮನ್ನು ಕಾಲು ಕೆಳಗೆ ಹಾಕಿ ತುಳಿಯುವರು. ಇನ್ನು ನೀವು ಕ್ರೈಸ್ತ ಧರ್ಮನ ಸೇರಿದರೆ ಮೇಲೆ ಎತ್ತಿತೀವಿ ಅಂತ ಆಸೆ ಆಮಿಷ ತೋರಿಸುವವರು. ಒಟ್ಟಿಗೆ ಮೇರಿಯಮ್ಮ ನಾವು ಏನಂತೂ ತಿಳಿಲಾರ್ದಂಗಾದವರು. ಆದರೆ ಒಂದು ಮಾತು ಹೇಳ್ತಾನೆ ಕೇಳ ಮೇರಿಯಮ್ಮ, ಹಿಡಿದ ತಂದ ನಾಯಿ ಮಲ ಹಿಡಿಯುವುದಿಲ್ಲ. ಹಸಿದು ಬಂದವನು ಕ್ರೈಸ್ತನಾಗುವುದಿಲ್ಲ, ಸುಮ್ಮನೆ ನೀವು ದಣಿತೀರಿ ಅಷ್ಟೇ. ಅಂದ್ರೇನು ನೀನು ಹೇಳೋದು? ನಿಮ್ಮ ಜನಗಳಿಗೆ ಆಸೆ ಆಮಿಷಗಳನ್ನ ತೋರಿಸಿ ಅವರಿಗೆ ನಾವು ಮೋಸ ಮಾಡ್ತೀವಿ ಅಂತ ಹೇಳ್ತೀಯ? ಅನ್ನೋದೇನು ಬಂತು? ಕೃತಿಯಲ್ಲಿ ನಿತ್ಯ ಮಾಡ್ತಾನೆ ಇದ್ದೆ. ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ತಾ, ಬೇರೆ ಬೇಸರಕ್ಕೆ ಬಂದಾಗ ಪುಕ್ಕಟ್ಟೆ ಔಷಧಿ ಉಪಚಾರ ಮಾಡ್ತಾ ಕೆಳ ವರ್ಗದ ನಮ್ಮ ಜನಗಳ ಮನಸ್ಸು ಅನಿಸ್ಕೊತೀವಿ. ಕೃತಿಯಲ್ಲಿ ಮಾಡಿ ಮುಗಿಸ್ತೀರಿ ವಿನಃ ನಮ್ಮಂಗ ಬಾಯಲ್ಲಿ ಆಡಿ ಕೆಡವರಲ್ಲ ನೀವು. ಮೇರಿಯಮ್ಮ, ನೀನ್ ಹೇಗಿದ್ದಿದ್ದಿ ಗೊತ್ತಾ? ಹೇಗಿದ್ದೀನಿ? ಸಾಕಿದ ಕೌಜ್ಗ ಇದ್ದಂಗ.
ಒಂಥರ ಹಕ್ಕಿ. ಅದನ್ನು ಸಾಕಷ್ಟು ಸಲ ಸುಟ್ಕೊಂಡು ತಿಂದರಿ, ಮೇಲಾಗಿ ಹಂದಿನೂ ಇನ್ನ ಹಕ್ಕಿ ಸಿಕ್ಕ್ರ ಬಿಟ್ಟಿರ ಮೇರಿ ಅಮ್ಮ. ಓ ಅದ ಆ ಕೌಜುಗದ ಹಕ್ಕಿ ಮಾಂಸ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡ್ರಿ. ಬೇಟೆಗಾರ ಅಂತ ಒಂದು ಹಕ್ಕಿ ಸಾಕಿ ಅದಕ್ಕೆ ಮಾತು ಕಲಿಸಿರುತ್ತಾರೆ. ಅಡವಿಗೆ ಒಯ್ದು ಬಲಿ ಹಾಕಿ ಅದನ್ನ ಅಲ್ಲಿ ಕೂಡ್ರಿಸಿ ತಾನು ಹೋಗಿ ಮರಿಗೆ ನಿಲ್ತಾನೆ. ಆಗದು ಅಡವಿ ಕೌಜುಗದ ಹಕ್ಕಿಗಳನ್ನು ಕೂಗಿ ಕರೆಯುತ್ತೆ. ಏನು ಅರಿಯಲಾರದ ಅಡವಿ ಕೌಜುಗದ ಹಕ್ಕಿ ಹಾರಿ ಬಂದು ಆ ಬಲಿಯ ಸುತ್ತ ಕೂಡ್ತಾರೆ. ಆದರೆ ಅವಕ್ಕೇನು ಗೊತ್ತು, ಮೃತ್ಯು ಬೀಳೋ ಬಲಿಯಲ್ಲಿ ಬಿದ್ದು ಸಾಯ್ತೀವಿ. ಹಂಗ ಪಾದ್ರಿ ಜೀವರತ್ತಯ್ಯ ಬೇಟಗಾರ, ನೀನು ಅವನು ಸಾಕಿದ ಕೌಜುಗದ ಏನೋ ಹಕ್ಕಿ ಹಾವುಗಳಿಗೆ ಹೋಲಿಸಿ ಮಾತಾಡ್ತಾ ಇದೀಯಾ? ನಮ್ಮ ಚರ್ಚಿಗೆ ಬಂದು ಗಲಾಟೆ ಮಾಡಿದ್ದು ಅಲ್ಲದೆ ಈಗ ನನ್ನ ಎದುರು ನಿಂತು ಓದ ಮಾಡ್ತಾ ಇದೆಯೇನೋ? ಈ ದೇಶದ ಮೇಲೆ ಅಧಿಕಾರ ಸ್ಥಾಪಿಸಿರೋ ಬ್ರಿಟಿಷ್ ಗವರ್ಮೆಂಟ್ ಕೂಡ ನಮ್ಮ ಪಾದ್ರಿಗಳ ಮಾತಿಗೆ ಮೀರಿ ನಡೆಯೋದಿಲ್ಲ. ಅಂದಾಗ ನೀನ್ಯಾವ ಗಿಡದ ತಪ್ಪಲೋ? ಈ ವಿಷಯನ ಮೇಲ್ನವ್ರಿಗೆ ತಿಳಿಸ್ಬಿಟ್ಟೇನು? ಬಿ ಕೇರ್ಫುಲ್. ಮೇಡಮ್, ಇಲ್ಲಿ ಬದ್ಮಾಸ್ ಭಯಂಕರವಾದ ಆರೋಪ ನಿನ್ ಮೇಲೆ ಇದ್ರು, ಮತ್ತೆ ಫಿರ್ಯಾದಿ ಕೊಟ್ಟವ್ರ ಮೇಲೆ ಹರಿ ಹಾಯ್ತಿದ್ಯಾ? ಏಯ್, ನಿನ್ನ ಹಲ್ಲು ಉದುರಿಸ್ತೀನಿ. ಯಾರು ಹಲ್ಲು ಉದುರಿಸ್ತೀರಿ ಸಾಹೇಬ್ರ? ನೋಡ್ರಿ, ತಾನು ಸರ್ಕಾರಿ ಮನುಷ್ಯ ಇದ್ದು ಸರ್ಕಾರಕ್ಕೆ ಸಾಮೀಲಾಗಿ ನಡ್ಕೊಳ್ಳೋದನ್ನ ಬಿಟ್ಟು ಈ ವರ್ಷ ಬರಗಾಲ ಅಂತ ಸಾರೋನು ಯಾರು ಕಂದಾಯ ಕಟ್ಟಕ್ ಹೋಗ್ಬೇಡ್ರಿ ಅಂತ ಓನಿಗೆ ಊರಿಗೆ ಹೇಳ್ಕೊಂತ ತಿರ್ಗಾಡಕತ್ತೇನ. ಅಂದ್ಮ್ಯಾಲ ಇದು ಸರ್ಕಾರ ದೃಷ್ಟಿ ಒಳಗ ತಪ್ಪು ಹೌದು ಅಲ್ಲ ಸಾಹೇಬ್? ಗೌಡ್ರ, ಸರ್ಕಾರ ಇರುವುದು ಸಾರ್ವಜನಿಕರ ಹಿತಕ್ಕಾಗಿ. ಮಳಿ ಬೆಳಿ ಕಾಣದ ಬಡವರೆಲ್ಲ ಬರಗಾಲಕ್ಕೆ ತುತ್ತಾಗಿ ತತ್ತರಿಸುತ್ತಿರುವಾಗ ನಿಮ್ಮಂತ ಗೌಡ್ರ ಶಾನುಭೋಗರು ಸರ್ಕಾರಕ್ಕೆ ಪರಿಸ್ಥಿತಿ ಅರಿವು ಮಾಡಿಕೊಡುವುದನ್ನು ಬಿಟ್ಟು ಬಡವರ ತಲೆ ಮೇಲೆ ಕಲ್ಲು ಒರೆಸಿ ಕಂದಾಯ ವಸೂಲಿ ಮಾಡಕ್ ಹತ್ತಿದ್ರ ಅದಕ್ಕಂತಲೇನೆ ಸರ್ಕಾರ ವಿರುದ್ಧ ದಂಗೆ ಹೇಳೋ ದಗಾಕೋರ್ ನನ್ ಮಗ ನೀ ಅಂತೇಳಿ ರಿಪೋರ್ಟ್ ಬರ್ದಿಟ್ಟಿನಿ. ಎದುರ ಜೊತೆ ನೀವೊಂದಿಷ್ಟು ಬಂದೋಬಸ್ತಾಗಿ ಬರದಿ ನನ್ ಮಗನ ಹೆಟ್ಟಿ ಬಿಡ್ರಿ. ಕಾಲ ಪಾಣಿಗೆ ಕರಿ ನೀರ್ಗೆ ಹೋಗ್ಲತ್ತ. ಸಾಹೇಬ್ರೆ, ಇದರ ಕೆಳಗೆ ಮೂರು ಪ್ರಮುಖರಾದ ಚಿಗಲ್ಕಾರ್ ದರ್ಯಪ್ಪ, ಮಾನಪ್ಪಳ ಮಲ್ಲಪ್ಪ, ಕೂಡ್ರಾರ್ ಕಲ್ಯಾಣಿ ಇಂತಿಂತವ್ರು ಎಲ್ಲಾರು ಸಹಿ ಮಾಡ್ಯಾರಿ. ಮತ್ತ ಕೆಳಗೆ ನಾನು ಸಹಿ ಮಾಡೇನಿ. ಇವನು ಏನೇ ಲಕ್ಷ್ಮಿಯ ಮೊನ್ನೆ ಚರ್ಚಿನಲ್ಲಿ ತನಿಖೆ ಮಾಡಿದ ಬಗ್ಗೆ ನಿನ್ ಮ್ಯಾಲೆ ಚಾಪ್ಟರ್ ಕೇಸ್ ಇರುದಲ್ದ ಮತ್ತೆ ಸರ್ಕಾರದ ವಿರುದ್ಧ ಕೆಲಸ ಮಾಡಿದವನು ಅಂತ ನಿನ್ನ ಮ್ಯಾಲ ಕೇಸ್ ಇದೆ. ಪೊಲೀಸ್ ಅರೆಸ್ಟ್. ಬ್ರಿಟಿಷ್ ಕಂಪನಿ ಪೊಲೀಸ್ನವ್ರೆ ನೋಡ್ರಿ, ನನ್ನ ಮಗ ಬಹಳ ಒಳ್ಳೆಯವನ್ರಿ, ಯಾವ ತಪ್ಪು ಮಾಡವ್ನಲ್ಲ. ನನಗಾದ ಸರ್ಕಾರಿ ಚಾಕರಿ ಮಾಡ್ಕೊಂಡು ಇದ್ದವ, ಬಡಬಗರಿಗೆ ಸಹಾಯ ಮಾಡವ್ರಿ. ನನ್ನ ಮಗ ಕೆಟ್ಟವಲ್ರಿ ಅಪ್ಪ, ಬಹಳ ಒಳ್ಳೆವ. ಬಿಟ್ಬಿಡ್ರಿ ಸಾಹೇಬ್ರ, ಇಂಥ ಒಳ್ಳೆ ಸ್ವಭಾವದ ನಮ್ಮ ಅಣ್ಣನ ಮೇಲ ಈ ಗೌಡ ಕೆಟ್ಟ ತರ್ತಾನ್ರಿ. ಸುಳ್ಳ ಏನೇನೋ ಹೇಳಿ ಸರ್ಕಾರದ ಕಣ್ಣನ ಕೆಟ್ಟವನು ಮಾಡ್ಯಾನ. ಇದು ನೀವು ಇವನು ಹೇಳ್ಕೊಂಡು ಹೋದ್ರ ಈ ಗೌಡ ಮತ್ತೆ ಶೀಲನ ಕೊಂಡು ಬಿಡ್ತಾರೆ. ರೀ
ಒಮ್ಮೆ ವಾರಂಟ್ ಹೊರಟ ಬಳಿಕ ಮುಗೀತು. ಇನ್ನೇನಿದ್ರು ಇವಳಿಗೆ ಶಿಕ್ಷೆ ಮೋಕ್ಷ ಅಲ್ಲೇ ಕೋರ್ಟ್ನಲ್ಲಿ. ಸಾಹೇಬ್ರ, ಈ ಹೆಂಗಸದಾಳ ಲಕ್ಷ್ಮಣ ತಾಯಿ ಮತ್ತ ಹುಡುಗಿದಾಳ ಅವನ ತಂಗಿ. ಹೆಂಗಸರು ಅದಾರಿ, ಹೆಂಗಸರು ಬಾಬಾ ಸೊತ್ತು ಜಗಳ ಗಂಟ್ಯಾರ್ರಿ. ಆತ್ ಕರೆದ ರಂಬಾಟ ಮಾಡುದ್ರಾಗಂದ್ರು ಎತ್ತಿದ ಕೈ. ಮೊದಲಿ ಹುಡುಗ ನಾವು ಹೇಳಿದ ಮಾತು ಕೇಳ್ಕೊಂಡು ಸರ್ಕಾರಿ ಚಾಕರಿ ಮಾಡ್ಕೊಂಡು ನಾಯಿಯಾಗ ಬಿದ್ದಿದ್ದ. ಇದ ಹೆಂಗಸರ ಇಬ್ಬರು ಇವನು ಹಾಳು ಮಾಡಿದ್ದು. ಹಿಂದಿವ್ರ ಮನೆಗೆ ಬೆಂಕಿ ಹಚ್ಚು, ಅವ್ರ ಜೋಳ ಕೀಳು, ಮನೆಗೆ ಬೆಂಕಿ ಹಚ್ಚು, ಇಂಥದೆಲ್ಲ ಮಾಡಿ ಇವತ್ತು ಕಾಲ್ ಹಿಡ್ಕೊಳಕ್ ಬಂದ್ರ ಬಿಡ್ತಾರೇನ್ರಿ ಸುಳ್ಯಾರ? ನನ್ನ ತಾಯಿ ತಂಗಿಯರಿಗೆ ವಚ್ಚ ಶಬ್ದ ಆಡಿದ್ದಲ್ಲದೆ ಒಗಿಲಕ್ ಬರ್ತೀಯ ಮಗನ? ಹಲ್ಲು ಉದುರಿಸ್ಬಿಟ್ಟು ಯಾರ ಹಲ್ಲುದ್ರಸ್ತಿಲೇ ನನ್ನ ಮಗನ. ಇನ್ಸ್ಪೆಕ್ಟರ್, ಏನ್ ಹೇಳ್ತಾ ಇದ್ದೀರಿ ನೀವು? ಗೌಡ್ರ, ನೀವು ಸ್ವಲ್ಪ ಸುಮ್ಮನಿರಿ. ಈ ಮಗ ಎಷ್ಟು ಜಿಗಿದಾಡ್ತಾನೋ ಜಿಗಿದಾಡ್ಲಿ. ಚತ್ತು ಸರ್ಕಾರದಿಂದ ಜಮಖಂಡಿ ಸರ್ಕಾರದವರೆಗೆ ನಾನಾ ತರದ ಡಕಾಯಿತ ನನ್ನ ಮಕ್ಕಳಿಗೆಲ್ಲ ನಾನಾನ ಮಾಡಿ ಶಿಕ್ಷೆ ಕೊಡಿಸಿ ಕಣ್ಣೀರು ಕಾಪಾಡಿಗಟ್ಟಿದ್ದು ಈ ಕಟ್ಟಿಗೆ ಇನ್ಸ್ಪೆಕ್ಟರ್ ಅನ್ನೋದು ಈ ನನ್ನ ಮಗನಿಗೇನು ಗೊತ್ತು? ಗೌಡ್ರ, ಈ ಮಗ ಎಷ್ಟು ಜಿಗಿದಾಡ್ತಾನೋ ಜಿಗಿದಾಡ್ಲಿ. ಹಾಗೂ ತಗೊಂಡು ಹೊಂಟಿವಿ. ತಗೊಂಡು ಹೋಗಿ ಕಷ್ಟದ ಒಳಗಿಟ್ಟು ಕಂಬಕ್ಕೆ ಬಿಗಿಸಿ ಚಡಿ ಹೊಡಿಸ್ತೀನಿ. ಆವಾಗ ಗೊತ್ತಾಕತಿ ನನ್ನ ಮಗಗ. ಮೈಯಾಗಿನ ತಿಳಿ ರಕ್ತ ಹೊರಗೆ ಬರಾಗ ತಾನ ಗೊತ್ತಾಕತಿ. ತಾನ ಆಡಿದ ಮಾತ ಮಾಡಿದ ಕೃತಿ ಎಂತದ್ದು ಅಂತ ಬಿಸಿ ಎಳೆದುಕೊಂಡು ಬರೆಯೋಣ. ಯಾಕೋ ಲಕ್ಷ್ಮಣ ನಿನಗಿಷ್ಟ ಆಟ? ಸರ್ಕಾರದ ಕೊಡು ವರ್ಮ ಕಟ್ಕೊಂಡ್ರ ನೀನ್ ನರ್ಮಾಗ್ತೀಯಪ್ಪ. ನೋಡು, ನೀನ್ ಹಿಂಗ್ ಹಠ ಮಾಡಿದ್ರ ನಮ್ಮ ಇಡಾ ಭೂಮಿ, ನಿನ್ನ ಸರ್ಕಾರಿ ನೌಕರಿ ಎಲ್ಲ ಕೈ ಬಿಟ್ಟು ಹೋಗ್ತಾವ ಮಗನ. ಹೋದ್ರ ಹೋಗ್ಲಿ ಬಿಡವ, ಅದಕ್ಯಾಕಳ್ತಿ? ಹುಟ್ಟಿಸಿದ ದೇವರು ಹುಲ್ಲು ತಿನ್ನಿಸ್ತಾನೇನವ? ಅಲ್ಲಪ್ಪ, ನೀನು ಕರ್ಕೊಂಡೋಗಿ ಜೈಲ್ನಾಗಿಟ್ಟು ಚಳಿ ಏಟ್ ಹೊಡಿತಾರಂತ ಮಗನ. ಅಲ್ಲಿ ನೀನು ಕೊಡೋ ಶಿಕ್ಷೆ ನೆನೆಸ್ಕೊಂಡ್ರ 1000 ಚೋಳು ನನ್ನ ಮೈಯ ಕಡ್ದಂಗ ಆಗ್ತೈತಪ್ಪ. ಆ ನೋವು ನಾನು ಹೆಂಗ್ ತಡಿಲೋ ಮಗನ. ಬ್ಯಾಡ, ಹಠ ಮಾಡ್ಬೇಡ. ಇಂಥದಕ್ಕೆಲ್ಲ ಅಳಬಾರ್ದವ್ವ. ಎದಿ ಎದಿ ಗಟ್ಟಿ ಮಾಡ್ಕೋಬೇಕು. ಬಡಿತ ಬಡಿತಗಳಿಗೆ ಹೆದರಿ ನಿಂತ ಸತ್ತ ಬದುಕಿನಲ್ಲಿ ಬಾಳ